ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಮುದ್ದೇಬಿಹಾಳ ತಾಲೂಕಿನ ಢವಳಗಿ ಗ್ರಾಮದಲ್ಲಿ ವಿವಿಧ ಕಡೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನ ನೆರವೇರಿಸಿದರು. ಬಸವ ಬಾಲ ಭಾರತಿ ಶಾಲೆಯಲ್ಲಿ ಬಸವ ಸಮಿತಿಯ ಅಧ್ಯಕ್ಷರಾದ ಮಡಿವಾಳಗೌಡ ಬಿರಾದರ್ ಧ್ವಜಾರೋಹಣವನ್ನ ನೆರವೇರಿಸಿದರು. ಮಡಿಕೇಶ್ವರ ಬಸನಗೌಡ ಪಾಟೀಲ್ ಪ್ರೌಢಶಾಲೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ನಿವೃತ್ತ ಶಿಕ್ಷಕರಾದ SS ಪಾಟೀಲ್ ಗುರುಗಳು ಧ್ವಜಾರೋಹಣ ನೆರವೇರಿಸಿದರು. ಬಾಲಕಿಯರ ವಸತಿ ನಿಲಯದಲ್ಲಿ ಸಂಸ್ಥೆಯ ಭೂದಾನಿಯಾದ ಬಸವಂತರಾಯಗೌಡ ಬಿರಾದರ್ ಅವರು ನೆರವೇರಿಸಿದರು. ನಂತರ ದಿವಂಗತ ವೀರಯೋಧ ಮಡಿವಾಳಪ್ಪ ನಾಯನೇಗಿಲಿಯವರ ಪುತ್ಥಳಿ ಮುಂದೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸುನಿಲ್ ಗೌಡ ಬಿರಾದಾರ್ ಮಡಿವಾಳೇಶ್ವರ ಉಚಿತ ಪ್ರಸಾದ ನಿಲಯದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಗುರುಬಸಪ್ಪ ಕೋರಿ, ಸ್ಥಳೀಯ PKPS ನಲ್ಲಿ ಅಧ್ಯಕ್ಷರಾದ ರಾಜುಗೌಡರು ಧ್ವಜಾರೋಹಣವನ್ನ ನೆರವೇರಿಸಿದರು. ನಂತರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮದ ಬಾಲಭಾರತಿ ಮಡಿಕೇಶ್ವರ ಬಸನಗೌಡ ಪಾಟೀಲ್ ಪ್ರೌಢಶಾಲೆ, ಕಸ್ತೂರಬಾ ಬಾಲಕಿಯ ವಿದ್ಯಾರ್ಥಿಗಳಿಂದ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಇದೇ ವೇಳೆಯಲ್ಲಿ ಗ್ರಾಮದ ಕಾನಿಪ ಮುದ್ದೇಬಿಹಾಳ ತಾಲೂಕಾ ಘಟಕದಿಂದ ಉತ್ತಮ ಪತ್ರಕರ್ತ ಪ್ರಶಸ್ತಿ ಪಡೆದ ಹನುಮಂತ ಬೀರ್ಗೋಡ್ ಮತ್ತು ರಾಜ್ಯ ಮಟ್ಟದ ಕದಂಬ ಪ್ರಶಸ್ತಿ ಪುರಸ್ಕೃತರಾದ ಗ್ರಾಮ ಪಂಚಾಯಿತಿ ದ್ವಿತೀಯ ದರ್ಜೆಯ ಲೆಕ್ಕ ಸಹಾಯಕರಾದ MK ಗುಡಿಮನಿ ಅವರಿಗೆ ಬಸವ ಬಾಲ ಭಾರತಿ ಶಾಲೆಯಿಂದ ಸನ್ಮಾನಿಸಿ ಗೌರವಿಸಿದರು. ಇದೇ ವೇಳೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಮ್ಮ ನಾಗರಾಳ್, ಉಪಾಧ್ಯಕ್ಷ ಸುರೇಶ್ ಗೌಡ ಪಾಟೀಲ್, ಬನಶೆಟ್ಟಿ ಕೋರಿ, ನಿವೃತ್ತ ಶಿಕ್ಷಕರು ಶಂಕರ್ ಗೌಡ ಪಾಟೀಲ್, ಬಾಪುಗೌಡ ಪಾಟೀಲ್, ಮಡಿವಾಳಗೌಡ ಬಿರಾದಾರ್, ಸಂಗಣ್ಣ ಆದಿಮನಿ, ತಾಲೂಕಾ ಪಂಚಾಯಿತಿ ಮಾಜಿ ಸದಸ್ಯರಾದ ಶ್ರೀಮತಿ ಪಾರ್ವತಿ ಗುಡಿಮನಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನೋದ್ ಕೊಣ್ಣೂರ್, ಶಾಮ್ಯು ಹೊಸ್ಮನಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಹನುಮವ್ವ ಗುಡಿಮನಿ, ಶಾಂತಮ್ಮ ಜಮದರ್ ಖಾನಿ, ಆಶಾಬಿ ನದಾಫ್ ಹಾಗೂ ಗ್ರಾಮದ ಎಲ್ಲ ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ವಿವಿಧ ವಿದ್ಯಾರ್ಥಿಗಳು ಸಂಗೊಳ್ಳಿ ರಾಯಣ್ಣ, ಭಾರತಾಂಬೆ, ಅಂಬೇಡ್ಕರ್, ಚೆನ್ನಮ್ಮ ಅವರ ಛದ್ಮವೇಷ ತೊಟ್ಟಿದ್ದರು. ವರದಿ ಮುತ್ತು ಎನ್ ಬೀರ್ಗೋಡ್, ಮುದ್ದೇಬಿಹಾಳ್. सामने सैल्यूट, एक साथ राष्ट्रगीते शुरू कर।